ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಡಾಕ್ಟರ್ ಬಸವರಾಜ್ ಸಾದರ್ ಅವರು ಬರೆದಿರುವಂಥ ವರ್ತಮಾನಕ್ಕೂ ವಚನ ಒಂದು ವಿಶ್ಲೇಷಣೆ ಅನ್ನುವಂಥ ಒಂದು ಪಾಠವನ್ನು ನೋಡ್ತಾ ಇದ್ವಿ. ಈಗಾಗಲೇ ಈ ನೋಟು ಅಮಾನ್ಯೀಕರಣ ಆದ ನಂತರ, ಅಂದರೆ ಯಾವಾಗ ನೋಟ್ ಬ್ಯಾನ್ ಆಯ್ತಲ್ಲ ಅಂಥ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಹದಗೆಟ್ಟಿತು, ತದನಂತರ ಇಲ್ಲಿರುವಂಥ ಒಂದು ಸಾಮಾನ್ಯ ಜನ ಯಾವ ರೀತಿ ತೊಂದರೆಗಳನ್ನು ಅನುಭವಿಸಿದರು ಅನ್ನುವಂಥ ಕೆಲವೊಂದಿಷ್ಟು ಮಾತುಗಳನ್ನು ಲೇಖಕರಲ್ಲಿ ಹೇಳಿದರು. ಅದೇ ರೀತಿಯಾಗಿ ಅವರೇನು ಮಾಡಿದರು ಅಂತಂದರೆ, ಈ ಭ್ರಷ್ಟಾಚಾರ ಅನ್ನುವಂಥದ್ದು ಕೇವಲ ಇವತ್ತಿನ ಸಂದರ್ಭದಲ್ಲಿ ಅಷ್ಟೇ ಇರಲಿಲ್ಲ, ಬದಲಿಗೆ ಹಿಂದಿನ ಕಾಲ ಅಂದರೆ ವಚನ ಯುಗದಲ್ಲಿಯೂ ಕೂಡ ಈ ಭ್ರಷ್ಟಾಚಾರ ಅನ್ನುವಂಥದ್ದಿತ್ತು. ಆದರೆ ಅವತ್ತಿನ ಸಂದರ್ಭದಲ್ಲಿ ಅಲ್ಲಿರುವಂಥ ಎಲ್ಲ ಶಿವಶರಣರು ಏನು ಮಾಡ್ತಾಯಿದ್ರು ಅಂತಂದರೆ, ಅದನ್ನು ನೇರವಾಗಿ ತಮ್ಮ ವಚನಗಳ ಮುಖಾಂತರ ಖಂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಲ್ಲದೆ ನಾವು ಈಗಾಗಲೇ ಬಸವಣ್ಣನವರು ಒಂದು ವಚನವನ್ನು ಕೂಡ ನಾವಿಲ್ಲಿ ನೋಡೀವಿ. ಆಮೇಲೆ ಆ ಬಸವಣ್ಣನವರು ಏನು ಮಾಡಿದರು ಅಂತಂದರೆ, ತಾವು ನುಡಿದಂತೆ ನಡೆದಂಥವರು ಕೂಡ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದೇ ರೀತಿ ಆ ವಚನಕಾರರಲ್ಲಿಯೇ ಶ್ರೇಷ್ಠ ಮಹಿಳೆ ಎನಿಸಿಕೊಂಡಿರುವಂಥ ಸತ್ಯಕಳು ಕೂಡ ಕೆಲವೊಂದಿಷ್ಟು ತನ್ನ ವಚನಗಳ ಮೌಲ್ಯಗಳನ್ನು ಇಲ್ಲಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಳೆ. ಯಾವ ರೀತಿ ಅಂತಂದರೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನ ವಸ್ತು ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷಿದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕೇಶ್ವರ. ಆಕೆ ಹೇಳ್ತಾಳೆ ಏನು ಅಂತಂದರೆ, ನಾನು ಲಂಚ ವಂಚನಕ್ಕೆ ಆಸೆ ಪಡಂಗಿಲ್ಲ ಅಂಥೇಳಿ ಹೇಳ್ತಾಳೆ. ಅಲ್ಲದೆ ನಾನು ನಡೆದು ಹೋಗುವಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಬಟ್ಟೆ ಅಥವಾ ಯಾವುದಾದ್ರೂ ಹೊನ್ನು ಬಿದ್ದಿತ್ತು ಅಂತಂದರೆ ನಾನು ಅದನ್ನು ಕಣ್ಣೆತ್ತಿನೂ ಕೂಡ ನಾನು ನೋಡ್ಲಿಕ್ಕೆ ಹೋಗಂಗಿಲ್ಲ. ಯಾಕೆ ಅಂತಂದರೆ, ಕಣ್ಣೆತ್ತಿ ನೋಡಲಿಕ್ಕೂ ನಾನು ಹೋಗಂಗಿಲ್ಲ. ಯಾಕೆ ಅಂತಂದರೆ, ನಾನು ನಿಮ್ಮ ಆಣೆ ಮಾಡಿ ಹೇಳ್ತೀನಿ, ನೀವು ಎಷ್ಟು ಭಿಕ್ಷೆಯನ್ನು ನನಗೂ ಕೊಟ್ಟಿರ್ತೀರಲ್ಲ ಅದೇ ಒಂದು ಭಿಕ್ಷೆಯಲ್ಲಿಯೇ ನಾನು ತೃಪ್ತಳಾಗಿ ನನ್ನ ಜೀವನವನ್ನು ನಡೆಸ್ತೇನೆ ಹೊರತು ಪರದ್ರವ್ಯಕ್ಕೆ ಪರವಸ್ತ್ರಕ್ಕೆ ಅಳಿಮನವ ಅಂದರೆ ನನ್ನ ಮನಸ್ಸನ್ನು ನಾನು ಹಿಡಿತದಲ್ಲಿ ಇಟ್ಟುಕೊಳ್ಳಲಾರದೆ ನಾನು ಆ ಕ್ಷುಲ್ಲಕ ಮನಸ್ಸಿನಿಂದ ಆ ದ್ರವ್ಯಗಳಿಗೆ ನಾನು ಆಸೆಯನ್ನು ಪಡಂಗಿಲ್ಲ. ಅಕಸ್ಮಾತ್ ನನ್ನ ಮನಸ್ಸಿನಲ್ಲಿ ನಾನು ಆಸೆಯನ್ನು ಪಟ್ಟಿದ್ದೇ ಆದರೆ ನೀವು ನನ್ನನ್ನು ನರಕದಲ್ಲಿ ಎತ್ತಿ ನೀವಿಲ್ಲಿಂದ ನನ್ನನ್ನು ಬಿಟ್ಟು ಹೋಗಿಬಿಡ್ರಿ ಅಂಥೇಳಿ ತಾನು ಪೂಜಿಸುವಂತಹ ದೇವರನ್ನು ಕುರಿತು ಆಕೆ ಕೇಳ್ಕೊಳ್ತಾಳೆ. ಅಂದರೆ ವಚನಕಾರರ ಮೌಲ್ಯಗಳು ಯಾವ ರೀತಿ ಇರ್ತಾಯಿತ್ತು ನೋಡ್ರಿ. ಯಾಕೆ ಅಂತಂದರೆ, ಎಲ್ಲ ವಚನಕಾರರು ಜಾಸ್ತಿ ನಿಷ್ಠೆಯನ್ನಿಟ್ಟಿದ್ದು ಕಾಯಕದಲ್ಲಿ. ಆವತ್ತಿನ ಸಂದರ್ಭಕ್ಕೆ ಅವ್ರಿಗೆ ಎಷ್ಟು ಬೇಕಲ್ಲ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲಿಕ್ಕೆ ಅಷ್ಟನ್ನು ಮಾತ್ರ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಗಳಿಸ್ತಾಯಿದ್ರು, ಅಷ್ಟನ್ನು ಮಾತ್ರ ಅವರು ಸೇವಿಸ್ತಾಯಿದ್ರು, ಅಷ್ಟರಲ್ಲಿಯೇ ತೃಪ್ತಿಯನ್ನು ಅವರು ಹೊಂದ್ತಾಯಿದ್ರು. ಆದರೆ ಇವತ್ತಿನ ಮನುಷ್ಯನಿಗೆ ಯಾವುದೂ ಸಮಾಧಾನ ಅನ್ನುವಂಥದ್ದು ಇಲ್ಲ. ಇವತ್ತಿಗೆ ಬೇಕು, ನಾಳೆಗೆ ಬೇಕು, ಮುಂದಿನ ಪೀಳಿಗೆಗೆ ಬೇಕು, ಈ ರೀತಿಯಾಗಿ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ಆಸೆಯನ್ನು ಪಡ್ತಾ ಹೋಗ್ತಾನೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಮುಂದುವರೆದು, ಸಮಾಜ ಕೊಟ್ಟ ಕೆಲಸವನ್ನು ನಿರ್ವಹಿಸುವಾಗ ಲಂಚ ವಂಚನೆಗಳಿಗೆ ಕೈ ಚಾಚಲಾರೆ ಎಂದು ಪ್ರತಿಜ್ಞೆ ಮಾಡುವ ಸತ್ಯಕ್ಕನ ನಿಷ್ಠೆ ದಾರಿಯಲ್ಲಿ ಬಿದ್ದ ಮತ್ತೊಬ್ಬರ ವಸ್ತುಗಳನ್ನು ಕೈಯಿಂದ ಕೂಡ ಮುಟ್ಟಲಾರೆ ಎಂಬ ಬದ್ಧತೆಯವರೆಗೂ ಮುಂದೆ ಹೋಗುತ್ತದೆ. ಮತ್ತೊಬ್ಬರ ದುಡಿಮೆಯಿಂದ ಬರುವ ಶ್ರಮದಾಯವನ್ನು ವಂಚನೆಯ ಮೂಲಕ ಕೊಳ್ಳೆ ಹೊಡೆಯುತ್ತಿರುವ ವರ್ತಮಾನದ ಭ್ರಷ್ಟರ ಅಳಿಮನಗಳಿಗೆ ಸತ್ಯಕ್ಕನ ನಡೆ ನೀತಿ ಪಾಠವಾಗಬಾರದೆ. ಛಲ ಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬೆ ಎಂಬ ಬಸವಣ್ಣನವರ ಹೃದಯದ ನುಡಿಯು ವರ್ತಮಾನದ ಅಡ್ಡಕಸುಬೆಗಳಿಗೆ ಅರ್ಥವಾಗುವುದು ಯಾವಾಗ. ಇಲ್ಲಿ ಹೇಳ್ತಾರೆ, ಸತ್ಯಕ್ಕ ತಾನು ಹೇಳ್ತಾಳೆ, ನಾನು ಯಾವಾಗ ಒಂದು ಸಮಾಜದ ಕೆಲಸವನ್ನು ಮಾಡ್ತಾ ಇರ್ತೀನಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾನು ಲಂಚ ವಂಚನಕ್ಕೆ ಕೈ ಚಾಚಂಗಿಲ್ಲ ಅಂಥೇಳಿ ಪ್ರತಿಜ್ಞೆಯನ್ನು ಮಾಡ್ತಾಳೆ. ದಾರಿಯಲ್ಲಿ ಅಕಸ್ಮಾತ್ ಇನ್ಯಾರ್ದೋ ಶ್ರಮದ ಹಣ ಏನಾದರೂ ಬಿದ್ದಿತ್ತು ಅಂತಂದರೆ ಅದನ್ನು ಮುಟ್ಟುವಂಥ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡಂಗಿಲ್ಲ ಅಂಥೇಳಿ
ಸತ್ಯಕ್ಕ ಹೇಳ್ತಾಳೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಬಂದಿರುವಂಥ ಭ್ರಷ್ಟ ಅಧಿಕಾರಿಗಳೇನು ಮಾಡ್ತಾರೆ ಅಂತಂದರೆ, ನೀವು ದುಡ್ಡನ್ನು ಕೊಡಲಿಲ್ಲ ಅಂತಂದರೆ ನಿಮಗೆ ಯಾವುದೇ ಕೆಲಸಗಳು ಕೂಡ ಆಗಂಗಿಲ್ಲ. ಎಲ್ಲಿ ಹೋದರೂ ನೀವು ದುಡ್ಡನ್ನು ಕೊಡಲೇಬೇಕು. ಎಲ್ಲಿ ಹೋದರೂ ನಮಗೂ ಯಾವೊಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ನೋಡ್ಲಿಕ್ಕೆ ನಮ್ಮಿಂದ ಸಿಗಂಗಿಲ್ಲ. ಹೌದಾ? ಅದೇ ಒಂದು ಕಾರಣವನ್ನು ಇಟ್ಕೊಂಡು ಇಲ್ಲಿ ಲೇಖಕರು ಹೇಳ್ತಾರೆ, ಯಾವ ರೀತಿ ಆವಾಗ ಸತ್ಯಕ್ಕ ಹೇಳಿದ್ಲಲ್ಲ, ಯಾವ ರೀತಿ ಬಸವಣ್ಣನವರು ಹೇಳಿದ್ರಲ್ಲ, ಯಾಕೆ ಆ ವಚನಗಳಲ್ಲಿರುವಂಥ ತತ್ವಗಳನ್ನು ಅಳವಡಿಸಿಕೊಂಡು ಅಲ್ಲಿರುವಂಥ ಮೌಲ್ಯಗಳನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಇಲ್ಲಿರುವಂಥ ವ್ಯಕ್ತಿಗಳು ಪ್ರಾಮಾಣಿಕರಾಗಲಿಕ್ಕೆ ಪ್ರಯತ್ನ ಪಡಂಗಿಲ್ಲ ಅಂಥೇಳಿ ನೋವಿನ ಸಂಗತಿಯನ್ನು ಇಲ್ಲಿ ಲೇಖಕರು ನಮ್ಮ ಮುಂದೆ ಹಂಚ್ಕೊಳ್ತಾರೆ. ಮುಂದುವರೆದು, ಪ್ರಸ್ತುತ ಸಂದರ್ಭದ ಆರ್ಥಿಕ ಕ್ಷೇತ್ರದ ಅನೈತಿಕ ವಿದ್ಯಮಾನಗಳನ್ನು ಹೊಡೆದೋಡಿಸುವಲ್ಲಿ 12ನೇ ಶತಮಾನದ ಶರಣರ ನಡೆ ಮತ್ತು ನುಡಿಗಳು ಹೇಗೆ ಪ್ರೇರಣೆ ನೀಡಬಲ್ಲವೆಂಬುದಕ್ಕೆ ಅವರ ಹಲವಾರು ವಚನಗಳೇ ಸಾಕ್ಷಿಯಾಗುತ್ತವೆ. ದೈಹಿಕ ಶ್ರಮದ ಶ್ರೇಷ್ಠತೆಯನ್ನು ಸಾರುವ ಅವರ ಕಾಯಕ ಪ್ರಜ್ಞೆ, ಆ ಕಾಯಕದಲ್ಲಿ ಕಾಯ್ದುಕೊಳ್ಳುತ್ತಿದ್ದ ಅವರ ಪ್ರಾಮಾಣಿಕತೆ, ಕಾಯಕಕ್ಕೆ ಸಮನಾದ ಆದಾಯವನ್ನು ಮಾತ್ರ ಪಡೆಯುವ ಅವರ ನಿಷ್ಠೆ, ಹಾಗೆ ಪಡೆದುದರಲ್ಲಿ ತಮ್ಮ ಅಗತ್ಯಕ್ಕೆ ತಕ್ಕಷ್ಟನ್ನು ಬಳಸಿ ಮಿಗುತಾಯವನ್ನು ಸಮಾಜಕ್ಕೆ ಸಲ್ಲಿಸುವ ಅವರ ಉದಾರತೆ, ನಾಳೆಗೆ ನಾಡಿದ್ದಿಗೆಂದು ಕೂಡಿಟ್ಟುಕೊಳ್ಳಲಾರದ ಅಸಂಗ್ರಹ ಬುದ್ಧಿ, ಹೀಗೆ ಒಂದು ಆದರ್ಶ ಆರ್ಥಿಕ ವ್ಯವಸ್ಥೆಗೆ ಬೇಕಾದುದೆಲ್ಲವನ್ನು ಕ್ರಿಯಾತ್ಮಕವಾಗಿ ಸಾಧಿಸಿ ತೋರಿಸಿದ ಶರಣರು ಇಂದಿನ ಹದಗೆಟ್ಟ ಆರ್ಥಿಕತೆಗೆ ಸಮರ್ಥವಾದ ಮಾರ್ಗ ತೋರಿಸಬಲ್ಲ ಅರ್ಥ ಸಾಧಕರು. ಅವರು ನಡೆದ ಮಾರ್ಗ ನೈತಿಕ ಅರಿವಿನ ಮೂಲಕ ಶೋಧಿಸಿಕೊಂಡದ್ದಾಗಿತ್ತು. ಇಲ್ಲಿ ಮುಂದುವರೆದು ಹೇಳ್ತಾರೆ ಏನು ಅಂತಂದರೆ, ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳೀನಿ, ಈ ಜಗತ್ತೇ ಭ್ರಷ್ಟಾಚಾರದಿಂದ ತುಂಬ ಹೋಗ್ಯದ ಅಂಥೇಳಿ ನಾವು ಹೇಳ್ತೀವಿ. ಆರ್ಥಿಕ ಕ್ಷೇತ್ರದಲ್ಲಿ ಎಷ್ಟೋ ಅನೈತಿಕ ಚಟುವಟಿಕೆಗಳು ನಡೆದಿರುವಂಥ ನಿದರ್ಶನಗಳನ್ನು ನಾವು ಕಣ್ಣಾರೆ ಕಾಣ್ತೀವಿ. ಯಾಕೆ ಅಂತಂದರೆ, ನಿಮ್ಮದು ಯಾವುದಾದ್ರೂ ಒಂದು ಗೌರ್ಮೆಂಟ್ನಿಂದ ಒಂದು ಸಣ್ಣ ಕೆಲಸ ಆಗಬೇಕಾಗಿತ್ತಂದ್ರೂ ನೀವು ಅಲ್ಲಿ ದುಡ್ಡನ್ನು ತೆತ್ತಲೇಬೇಕು. ದುಡ್ಡು ಕೊಟ್ಟಾಗ ಮಾತ್ರ ನಿಮ್ಮ ಎಲ್ಲ ಕೆಲಸಗಳು ಸುಲಲಿತ ಆಗ್ತವೆ. ಆ ಭ್ರಷ್ಟಾಚಾರಕ್ಕೆ ದಾರಿಯನ್ನು ಮಾಡಿಕೊಟ್ಟವರು ಕೂಡ ನಿಮ್ಮಂಥ ಸಾಮಾನ್ಯ ಜನನೇ. ಅಕಸ್ಮಾತ್ ನೀವು ಅದನ್ನು ಕೊಡಂಗಿಲ್ಲ ಅಂಥೇಳಿ ಮೊದಲಿನಿಂದಾನೇ ನೀವು ಮಾಡ್ಕೋತ ಬಂದಿದ್ರಿ, ಅಥವಾ ನಾವು ಅದನ್ನು ಹೇಳ್ಕೋತ ಬಂದಿದ್ವಿ ಅಂತಂದರೆ ಬಹುಶಃ ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಭ್ರಷ್ಟಾಚಾರ ಇಷ್ಟು ಬೆಳೀತಾ ಇರಲಿಲ್ಲ. ಒಂದು ರೀತಿಯಲ್ಲಿ ನಾವು ಕಾರಣ, ಇನ್ನೊಂದು ರೀತಿಯಲ್ಲಿ ಅವರೂ ಕಾರಣ. ಹೌದಾ? ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, 12ನೇ ಶತಮಾನದಲ್ಲಿ ನಾವು ನೋಡ್ತೀವಿ, ಅಲ್ಲಿರುವಂಥ ಎಲ್ಲ ಶಿವಶರಣರು ತಾವು ಯಾವ ರೀತಿ ನುಡಿತಾ ಇದ್ರಲ್ಲ, ತಾವು ಯಾವ ರೀತಿ ಹೇಳ್ತಾ ಇದ್ರಲ್ಲ, ಅದೇ ರೀತಿ ಅವರು ನಡೀತಾ ಇದ್ರು. ಅದೇ ರೀತಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಅಲ್ಲಿರುವಂಥ ಎಲ್ಲ ಶಿವಶರಣರು ನಮಗೆ ಇವತ್ತಿಗೆ ಬೇಕು, ನಾಳೆಗೆ ಬೇಕು, ನಾಡದ್ದಕ್ಕೆ ಬೇಕು, ನನಗೆ ಶ್ರಮಕ್ಕಿಂತಲೂ ಜಾಸ್ತಿ ನನಗೆ ಪ್ರತಿಫಲವನ್ನು ನಾನು ಬಯಸಬೇಕು, ನಾನು ತೆಗೆದುಕೊಳ್ಳಬೇಕು ಅಂಥೇಳಿ ಅವರು ಯಾರೂ ಕೂಡ ವಿಚಾರವನ್ನು ಮಾಡ್ತಿರಲಿಲ್ಲ. ತಮಗೆ ಎಷ್ಟು ಅವಶ್ಯಕತೆ ಇರ್ತಿತ್ತಲ್ಲ ಅಷ್ಟನ್ನು ಮಾತ್ರ ಅವರು ಇಷ್ಟಪಡ್ತಿದ್ರು. ಅದಕ್ಕಿಂತಲೂ ಹೆಚ್ಚೇ ಯಾವತ್ತಿಗೂ ಅವರು ಮುಟ್ತಾ ಇರಲಿಲ್ಲ. ಅಕಸ್ಮಾತ್ ತಾವು ಗಳಿಸಿರುವಂಥ ಒಂದು ದುಡ್ಡಿನಲ್ಲಿ ಏನಾದರೂ ಮಿಕ್ಕಿತು ಹಣ ಅಂತಂದರೆ ಪರರ ಉಪಯೋಗಕ್ಕಾಗಿ ಆ ಹಣವನ್ನು ಮೀಸಲಿಡ್ತಿದ್ರು. ಮತ್ತೊಬ್ಬರು ಯಾರಾದರೂ ಹಸಿವಿನಿಂದ ಒದ್ದಾಡ್ತಿದ್ರು ಅಂತಂದರೆ ಆ ದುಡ್ಡನ್ನು ಅನಾಯಾಸವಾಗಿ ಎತ್ತಿ ಕೊಡುವಂಥ ಪ್ರಯತ್ನವನ್ನು ಆಗಿನ ಶಿವಶರಣರು ಮಾಡ್ತಾಯಿದ್ರು. ಕಾಯಕಕ್ಕೆ ಜಾಸ್ತಿ ಒಂದು ಮಹತ್ವವನ್ನು ಕೊಟ್ಟಿರುವಂಥ ಶಿವಶರಣರ ಮೌಲಿಕವಾಗಿರುವಂಥ ವಚನಗಳಲ್ಲಿ ಅಡಗಿರುವಂಥ ತತ್ವಗಳನ್ನಾದರೂ ನಿಮ್ಮೆಲ್ಲರ ಜೀವನಕ್ಕೆ ಅಳವಡಿಸಿಕೊಂಡು ಈ ಭ್ರಷ್ಟಾಚಾರ ಅನ್ನುವಂಥ ಒಂದು ಪಿಡುಗನ್ನು ಸಮಾಜದಿಂದ ಸಂಪೂರ್ಣವಾಗಿ ದೂರ ಎಸೆಯಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅನ್ನುವಂಥ ಒಂದು ಮಾತನ್ನಿಲ್ಲಿ ಲೇಖಕರು ಹೇಳ್ತಾರೆ. ಮುಂದುವರೆದು, ಆ ಮಾರ್ಗ ವ್ಯಕ್ತಿಹಿತ ಮತ್ತು ಸಮಾಜದ ಹಿತ ಎರಡನ್ನು ಏಕಕಾಲದಲ್ಲಿ ಸಾಧಿಸುವ ಗುರಿ ಹೊಂದಿದ್ದಾಗಿತ್ತೆಂಬುದು ಗಮನಾರ್ಹ. ಹೀಗಾಗಿ ಅದು ಎಲ್ಲ ಕಾಲಕ್ಕೂ ಸಲ್ಲುವ ಗುಣ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಮೋಡಿಗೆ ಮಾರಯ್ಯನ ಒಂದು ವಚನ ತುಂಬ ಗಮನಾರ್ಹವಾಗಿದೆ. ಇಲ್ಲಿ ಮುಂದುವರೆದು ಹೇಳ್ತಾರೆ ಏನು ಅಂತಂದರೆ, ಆವಾಗಿನ ಶಿವಶರಣರನ್ನು ಯಾವ ರೀತಿ ಒಂದು ಮಾರ್ಗವನ್ನು ಅವರು ಹಿಡಿದಿದ್ರಲ್ಲ, ಆ ಒಂದು ಮಾರ್ಗ ಕೇವಲ ತಮ್ಮ ಜೀವನಕ್ಕೆ ಅಷ್ಟೇ ಅವರು ಅಳವಡಿಸಿಕೊಂಡಿರಲಿಲ್ಲ, ಬದಲಿಗೆ ಸಮಾಜದಲ್ಲಿರುವಂಥ ಎಲ್ಲ
ಜನನೂ ಅದನ್ನು ಅಳವಡಿಸಿಕೋಬೇಕು ಅಂಥೇಳಿ ಅವರೆಲ್ಲರೂ ಕೂಡ ಪ್ರಯತ್ನಿಸ್ತಾಯಿದ್ರು. ಏಕಕಾಲದಲ್ಲಿ ತಮ್ಮಲ್ಲೂ ತಾವು ಸುಧಾರಣೆಗಳನ್ನು ತಂದುಕೊಳ್ತಾ ಇದ್ದರು. ಅದರೊಟ್ಟಿಗೆ ಸಮಾಜದಲ್ಲಿಯೂ ಕೂಡ ಬದಲಾವಣೆಗಳನ್ನು ತರಲಿಕ್ಕೆ ಆಗಿನ ಶಿವಶರಣರು ಪ್ರಯತ್ನ ಮಾಡ್ತಾಯಿದ್ರು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಇನ್ನೊಬ್ಬ ಶ್ರೇಷ್ಠ ವಚನಕಾರರಾಗಿರುವಂಥ ಮೋಳಿಗೆ ಮಾರಯ್ಯರವರು ಹೇಳಿರುವಂಥ ಒಂದು ವಚನ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅದ, ನಮ್ಮೆಲ್ಲರ ಲಕ್ಷ್ಯವನ್ನು ಅದು ತನ್ನ ಕಡೆ ಸೆಳೆದ್ಕೋತದ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅವರು ಬರೆದಿರುವಂಥ ಒಂದು ವಚನ ಯಾವ ರೀತಿ ಇದೆ ಅಂತಂದರೆ, ಆನೆ ಕುದುರೆ ಬಂಡಾರ ವೀರ್ದಡೇನು ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದರ್ಧ ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಗ ಒಡವೆ ತಾನೇ ನಪ್ಪುದು ಕೈವಿಡದ ಮಡದಿ ಪರರ ಸಂಗ ಪ್ರಾಣವಾಯುವಿನ ಸಂಗ ಸಾವೆಂಗೆ ಸಂಗಡವಾರು ಇಲ್ಲ ನೀ ಕಳಂಕ ಮಲ್ಲಿಕಾರ್ಜುನ ನಿಜ. ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, ಇಲ್ಲಿ ನಾವು ಏನೋ ಆಸೆ ಪಡ್ತೀವಿ, ಹೌದಾ, ಆಮೇಲೆ ಆಸೆ ಪಟ್ಟಿರುವಂಥ ಎಲ್ಲ ವಸ್ತುಗಳು ನಮಗೆ ಸಿಗಲೇಬೇಕು ಅನ್ನುವಂಥ ಒಂದು ಹಂಬಲ ನಮ್ಮ ಮನಸ್ಸಿನಲ್ಲಿ ಬರಬಾರ್ದು. ನಮ್ಮದು ಎಷ್ಟು ಹಾಸಿಗೆ ಇರ್ತದಲ್ಲ ಅಷ್ಟನ್ನು ಮಾತ್ರ ನಾವು ಕಾಲು ಚಾಚಬೇಕು. ಅದರ ಆಚೆ ಇರುವಂಥ ಎಲ್ಲ ವಿಚಾರಗಳನ್ನು ನಾವು ಇಷ್ಟಪಡಬಾರ್ದು ಅಂಥೇಳಿ ಹೇಳ್ತಾರೆ. ಮನುಷ್ಯನ ಅಗತ್ಯ ಎಷ್ಟು ಎಂಬ ಪರಿಜ್ಞಾನವಿಲ್ಲದೆ ಎಲ್ಲವೂ ತನಗೇ ಇರಲೆಂದು ಏನೆಲ್ಲವನ್ನು ಕೂಡಿಟ್ಟುಕೊಳ್ಳುವ ಹಪಾಹಪಿಯ ಇಂದಿನ ಭ್ರಷ್ಟರಿಗೆ ಹಾಗೂ ಭ್ರಷ್ಟ ವ್ಯವಸ್ಥೆಗೆ ಮೋಳಿಗೆ ಮಾರಯ್ಯನ ಈ ವಚನ ಕಣ್ಣು ತರಿಸುತ್ತದೆ. ಇಡೀ ದೇಶ ಆರ್ಥಿಕ ಬದಲಾವಣೆಯ ಒಂದು ಸಂಕೀರ್ಣ ಪರ್ವದಲ್ಲಿ ಹೆಣಗಾಡುತ್ತಿರುವಾಗ ಅಡ್ಡ ಕಸುಬಿನ ಕೆಲವು ಜನರು ರಾಕ್ಷಸಿ ಹಸಿವಿನಿಂದ ಕೋಟಿ ಕೋಟಿ ಕೊಳ್ಳೆ ಹೊಡೆಯುತ್ತಿರುವುದು ನಾಚಿಕೆ ತರುವಂಥದ್ದು. ಇಂಥ ಬಂಡ ಭ್ರಷ್ಟ ಕದೀಮರ ವಿರುದ್ಧ ಕೈ ಎತ್ತಲು ಕಾನೂನುಗಳು ಸೋಲುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ನಿಜಕ್ಕೂ ದೊಡ್ಡ ಅಪಾಯ. ಇದಕ್ಕೆ ತಡೆ ತರಬೇಕಾದ ತುರ್ತು ಎಂದಿಗಿಂತಲೂ ಈಗ ಅಗತ್ಯವಿದೆ. ಕಾನೂನುಗಳು ಸೋಲುವಾಗ ನೈತಿಕ ಮೌಲ್ಯಗಳಿಂದ ಮಾತ್ರ ಬದಲಿ ವ್ಯವಸ್ಥೆ ನಿರ್ಮಿಸಲು ಸಾಧ್ಯವಿದೆ. ಇದನ್ನು ಒಪ್ಪುವುದಾದರೆ ವಚನಗಳೆಂಬ ಜಾಗತಿಕ ಮೌಲ್ಯಗಳು ನಮ್ಮ ದೇಶದ ಪ್ರಸ್ತುತ ಭ್ರಷ್ಟ ಅರ್ಥವ್ಯವಸ್ಥೆಯನ್ನು ಸರಿದಾರಿಗೆ ತರಬಲ್ಲ ಸಂಜೀವಿನಿಗಳಾಗುವುದು ಖಂಡಿತ. ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, ನಿಜವಾಗ್ಲೂ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾದ್ದು ಒಂದು ವಿಚಾರ, ಮನುಷ್ಯ ಮೊದಲು ತಾನು ವಿಚಾರ ಮಾಡಬೇಕು, ತನ್ನ ಅಗತ್ಯತೆ ಎಷ್ಟಿದೆ ಅನ್ನೋದನ್ನು ಆತ ಮನಗೊಳ್ಳಬೇಕು. ತನ್ನ ಅಗತ್ಯತೆ ಇರುವಷ್ಟು ಮಾತ್ರ ಆತ ಇಷ್ಟಪಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಅಂಥೇಳಿ ಹೇಳ್ತಾರೆ. ಯಾಕೆ ಅಂತಂದರೆ, ಇವತ್ತಿನ ಸಂದರ್ಭದಲ್ಲಿ ನಾವು ಎಷ್ಟೋ ರಾಜಕಾರಣಿಗಳನ್ನು ನೋಡ್ತೀವಿ, ಎಷ್ಟೋ ಭ್ರಷ್ಟ ಅಧಿಕಾರಿಗಳನ್ನು ನಾವು ನೋಡ್ತೀವಿ. ಅವ್ರು ಏನು ಮಾಡ್ತಿರ್ತಾರೆ ಅಂತಂದರೆ, ಇದಕ್ಕೆ ಸಮಾಧಾನ, ಇಷ್ಟರಿಂದ ನನ್ನ ಮನಸ್ಸು ಸಮಾಧಾನ ಆಗ್ತದೆ ಅನ್ನುವಂಥ ಇಂಟೆನ್ಷನ್ ಅವರಲ್ಲಿ ಇರೋಂಗಿಲ್ಲ. ಪ್ರತಿಯೊಂದಕ್ಕೂ ಹಪ್ಪಹಪ್ಪಿಸ್ತಿರ್ತಾರೆ. ಹಪ್ಪಹಪ್ಪಿಸೋದು ಅಂತಂದರೆ ಮತ್ತಷ್ಟು ಬೇಕು ಮತ್ತಷ್ಟು ಬೇಕು ಮತ್ತಷ್ಟು ಬೇಕು ಅಂಥೇಳಿ ಏನು ನಾವು ಅಂತೀವಲ್ಲ, ಏನು ಬಯಸ್ತೀವಲ್ಲ, ಇರಲಾರ್ದಂಥ ವಸ್ತುಗಳನ್ನು ಅದಕ್ಕೆ ಹಪ್ಪಹಪ್ಪಿ ಅಂಥೇಳಿ ಕರೀತಾರೆ. ಆಮೇಲೆ ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ವಚನಕಾರ ಮೋಳಿಗೆ ಮಾರಯ್ಯ ಬರೆದಿರುವಂಥ ವಚನ ಒಂದು ಒಳ್ಳೆಯ ನಿದರ್ಶನ ಆಗಲಿಕ್ಕೆ ಸಾಧ್ಯ ಆಗ್ಬೋದು ಅನ್ನುವಂಥ ಮಾತನ್ನು ಲೇಖಕರಲ್ಲಿ ಹೇಳ್ತಾರೆ. ಯಾಕೆ ಅಂತಂದರೆ, ಇಲ್ಲಿ ಕೆಲವೊಂದಿಷ್ಟು ರಾಕ್ಷಸಿ ಜನ ಏನು ಮಾಡ್ತಾರೆ ಅಂತಂದರೆ, ಕೋಟಿಗಟ್ಟಲೆ ಹಣವನ್ನು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದು ಗೊತ್ತಿರಲಾರ್ದೆ ಅದನ್ನು ಇಟ್ಟುಕೊಂಡಿರ್ತಾರೆ. ಎಷ್ಟೋ ಜನ ಒಂದು ತುತ್ತು ಊಟ ಸಿಗಲಾರ್ದೆ ಹಸಿವಿನಿಂದ ಬಳಲ್ತಾ ಇರ್ತಾರೆ. ಇದು ಯಾವುದೂ ಆ ಕೋಟಿಗಟ್ಟಲೆ ದುಡ್ಡು ಗಳಿಸುವಂಥ ಜನರ ಗಮನಕ್ಕೆ ಬರೋಂಗಿಲ್ಲ. ಒಂದು ಕಡೆ ಎಂಥ ಸನ್ನಿವೇಶದಲ್ಲಿದ್ದೀವಿ ನೋಡ್ರಿ ನಾವು, ಯಾವ ರೀತಿ ಒಂದು ಸನ್ನಿವೇಶ ನಮ್ಮ ನಡುವೆ ಇದೆ ಈಗ. ಎಷ್ಟೋ ಜನ ಹಸಿವಿನಿಂದ ₹1 ಇರಲಾರ್ದೆ ಒದ್ದಾಡ್ತಿರ್ತಾರೆ, ಎಷ್ಟೋ ಪ್ರಾಣಗಳು ಹೋಗ್ತಾ ಇರ್ತವೆ. ಆದರೆ ಅದೇ ರೀತಿ ಇನ್ನೊಂದು ಭಾಗದಲ್ಲಿ ನೀವು ನೋಡಿದ್ರಿ ಅಂತಂದರೆ, ಎಷ್ಟೋ ಜನ ಇನ್ನು ಮುಂದೆ ಅವ್ರ ಮುಂದಿನ ಪೀಳಿಗೆಯವರು ಮನೆಯಲ್ಲಿ ಕೂತು ತಿಂದರೂ ಅವರು ಸಂಪತ್ತು ಕರಗಂಗಿಲ್ಲ, ಅಷ್ಟೊಂದು ಸಂಪತ್ತನ್ನು ಅವರು ಗಳಿಸಿರ್ತಾರೆ ಅನ್ಯ ಮಾರ್ಗದಿಂದ, ಹೌದಾ. ಆದರೆ ಈ ಎಲ್ಲ ಸಮಸ್ಯೆಗಳನ್ನು ನಾವು ಕೇವಲ ಕಾನೂನಿನಿಂದ ಬಗೆಹರಿಸ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಂದಿಷ್ಟು ಸರ್ತಿ ಏನಾಗ್ತದೆ ಅಂತಂದರೆ, ಕಾನೂನು ಕೂಡ ಒಂದು ರೀತಿ ಕಣ್ಣು ಕಟ್ಕೊಂಡು ಕೂತಿರ್ತದ ಅಂಥೇಳಿ ಹೇಳ್ತಾರೆ. ಅದರಿಂದನೂ ಅದು ಸಾಧ್ಯ ಆಗಂಗಿಲ್ಲ. ಯಾಕೆ ಅಂತಂದರೆ ಅಲ್ಲೂ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಇರ್ತದೆ. ಈ ಕಾರಣಕ್ಕಾಗಿಯೂ
ಕೆಲವೊಂದಿಷ್ಟು ಜನ ಬಡವರಾಗಿಯೇ ಉಳಿತಾರೆ, ಶ್ರೀಮಂತರು ಶ್ರೀಮಂತರಾಗಿಯೇ ಉಳಿತಾರೆ. ಆದರೆ ಈ ಕಾನೂನಿನಿಂದ ಆಗಲಾರದಂಥ ಕೆಲವೊಂದಿಷ್ಟು ಕೆಲಸಗಳನ್ನು ಈ ವಚನಕಾರರ ವಚನಗಳು ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಹೇಳ್ತಾರೆ. ಅಂದರೆ ಈಗಲಿಂದಾನೇ ಎಲ್ಲ ವಿದ್ಯಾರ್ಥಿಗಳಿರ್ಬೋದು ಅಥವಾ ಇಲ್ಲಿರುವಂಥ ಯುವಶಕ್ತಿ ಇರ್ಬೋದು, ಅವ್ರು ಏನು ಮಾಡಬೇಕು ಅಂತಂದರೆ ತಮ್ಮ ಜೀವನದುದ್ದಕ್ಕೂ ಪ್ರಾಮಾಣಿಕರಾಗಿ ಇರಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಅಂಥೇಳಿ ಹೇಳ್ತಾರೆ. ಆ ವಚನಗಳಲ್ಲಿ ಅಡಗಿರುವಂಥ ಎಲ್ಲ ತತ್ವಗಳನ್ನು ಅವರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅಂದಾಗ ಮಾತ್ರ ಈ ಭ್ರಷ್ಟ ಅರ್ಥವ್ಯವಸ್ಥೆಯನ್ನು ಸರಿದೂಗಿಸಿ ಸಂಜೀವಿನಿಯನ್ನಾಗಿ ಮಾಡಬಹುದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದು ಕೇವಲ ನಮ್ಮ ನಿಮ್ಮಂಥವರ ಕೈಯಲ್ಲಿ ಮಾತ್ರ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಮುಂದುವರೆದು ಜೇಡರ ದಾಸಿಮಯ್ಯನವರು ಕೂಡ ಹೇಳ್ತಾರೆ. ಏನು ಅಂತಂದರೆ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರೀ ಗೋಣಿಯುಳಿಯು ಇತ್ತು, ಅಳಿಮನದವನ ಭಕ್ತಿ ಇಂತಾಯಿತು ಕಾಣ ರಾಮನಾಥ. ಇಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಹರಿದ ಗೋಣಿ ಚೀಲದೊಳಗೆ ತನ್ನೆಲ್ಲ ಸಂಪತ್ತನ್ನು ಆತ ಏನು ಮಾಡ್ತಾನೆ ಅಂತಂದರೆ ಸಂಗ್ರಹಿಸಿಡ್ತಾನಂತ. ಸಂಗ್ರಹಿಸಿಟ್ಟು ಇನ್ನು ನಾನು ಸುಂಕ ಕಟ್ಟಬೇಕಲ್ಲ, ಅಂದರೆ ತೆರಿಗೆ ಅಂಥೇಳಿ ನೀವು ಕರಿತೀರಲ್ಲ, ತೆರಿಗೆಯನ್ನು ಕಟ್ಟಬೇಕು ಅಂಥೇಳಿ ಆ ಹರಿದ ಚೀಲದೊಳಗೆ ತನ್ನೆಲ್ಲ ಸಂಪತ್ತನ್ನು ಹಾಕಿ ಇಡೀ ರಾತ್ರಿ ಎಲ್ಲ ಆತ ಏನು ಮಾಡ್ತಾನೆ ಅಂತಂದರೆ ಅಡ್ಡಾಡ್ತಾನಂತ. ಅಡ್ಡಾಡುವಾಗ ಈ ಇಡೀ ರಾತ್ರಿ ಆತ ಏನು ಅಡ್ಡಾಡ್ತಾನಲ್ಲ, ಬೆಳಗ್ಗೆದ್ದು ನೋಡೋ ತಕ್ಷಣವೇ ಅಲ್ಲೇನಿರ್ತದೆ ಅಂತಂದರೆ ಆ ತಂದೇನು ಹರಿದ ಚೀಲ ಇರ್ತದಲ್ಲ ಅದು ಎಲ್ಲನೂ ಖಾಲಿ ಆಗಿಬಿಟ್ಟಿರ್ತದಂತ. ಅದು ಯಾಕೆ ಖಾಲಿಯಾಗಿರ್ತದೆ ಅಂತಂದರೆ ಅಲ್ಲಿ ಚೀಲನೇ ಹರಿದಿರ್ತದೆ. ಅಕಸ್ಮಾತ್ ಅವ ಏನಾದರೂ ಒಂದು ಸ್ವಲ್ಪ ಸುಂಕವನ್ನು ಕಟ್ಟಿದ್ದ ಅಂತಂದರೆ ತನ್ನೆಲ್ಲ ಐಶ್ವರ್ಯವನ್ನು ಆತ ಉಳಿಸ್ಕೊಳ್ತಾ ಇದ್ದ. ಒಂದು 10% ಸುಂಕಕ್ಕಂಜಿ ಆತ ಏನು ಮಾಡ್ದ ಅಂತಂದರೆ ತನ್ನ 100% ಆಸ್ತಿಯನ್ನು ಕಳ್ಕೊಂಡ ಅಂಥೇಳಿ ಹೇಳ್ತಾರೆ. ಈಗಿನ ಸನ್ನಿವೇಶಗಳನ್ನು ಅವಾಗಿನ ಶಿವಶರಣರೇ ಹೇಳ್ಯಾರೆ ಅಂತಂದರೆ ಅವರೇ ಹೇಳ್ತಾ ಇದ್ರು, ಮುಂದುವರೆದು ಇಂಥ ಒಂದು ಪರಿಸ್ಥಿತಿನೂ ಕೂಡ ಜನರಿಗೆ ಬರಬಹುದು ಅಂಥೇಳಿ ಮೊದಲಿನ ವಚನಕಾರರೇ ಹೇಳಿ ಹೋಗ್ಯಾರ ಅಂತಂದರೆ ಅದರ ಮೌಲ್ಯಗಳು ಎಷ್ಟಿರ್ಬೋದು, ಅದರಲ್ಲಿ ಯಾವ ರೀತಿಯ ತಾತ್ಪರ್ಯಗಳು ಇರಬಹುದು ಅನ್ನೋದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ರಿ. ಅದಕ್ಕೆ ಅದೇ ಒಂದು ಕಾರಣಕ್ಕಾಗಿಯೇ ಲೇಖಕರು ಏನು ಮಾಡ್ಯಾರ ಅಂತಂದರೆ ನಿಮಗೆ ಅದರಲ್ಲಿರುವಂಥ ಕೆಲವೊಂದಿಷ್ಟು ಮೌಲ್ಯಗಳಾದರೂ ತಿಳಿಲಿ ಅನ್ನುವಂಥ ಇಂಟೆನ್ಷನ್ ಇಟ್ಕೊಂಡು ಇಲ್ಲಿ ಒಂದು ಲೆಸನನ್ನು ನಿಮಗೆ ಕೊಟ್ಟಾರ. ಮುಂದುವರೆದು, ಅಡ್ಡದಾರಿಗಳಲ್ಲಿ ಅಮಿತ ಸಂಪತ್ತನ್ನು ಗಳಿಸುವುದು, ಹಾಗೆ ಗಳಿಸಿದ ಸಂಪತ್ತನ್ನು ಅಕ್ರಮವಾಗಿ ಸಂಗ್ರಹಿಸಿಟ್ಟುಕೊಳ್ಳುವುದು ಮತ್ತು ಸಂಗ್ರಹಿಸಿಟ್ಟುಕೊಂಡ ಸಂಪತ್ತಿಗೆ ಕೊಡಬೇಕಾದ ಸುಂಕವನ್ನು ಅಂದರೆ ಟ್ಯಾಕ್ಸನ್ನು ಕಟ್ಟದೆ ಸರ್ಕಾರಕ್ಕೆ ವಂಚನೆ ಮಾಡುವುದು, ಇವೆಲ್ಲ ಈಗ ತೀರಾ ಸಾಮಾನ್ಯ ಸಂಗತಿಗಳಾಗಿ ಬಿಟ್ಟಿವೆ. ಅನ್ಯಾಯದ ಗಳಿಕೆಯ ಸಂಪತ್ತಿನಲ್ಲಿ ನ್ಯಾಯ ಮಾರ್ಗದಲ್ಲಿ ಸಂಪಾದಿಸಿ ಉಳಿಸಿದ ಸಂಪತ್ತಿಗೂ ಸುಂಕ ಕಟ್ಟದೆ ಮೋಸ ಮಾಡುವ ಸುಂಕ ವಂಚಕರ ಸಂಖ್ಯೆ ಈಗ 100 ಮಡಿಯಾಗುತ್ತಿದೆ. ಇಂಥ ಅರ್ಥದ್ರೋಹಿಗಳು ಮುಖ ಮರೆಸಿಕೊಂಡು ಅನ್ಯ ದೇಶಗಳಲ್ಲಿ ವಾಸ ಮಾಡುತ್ತಿರುವ ಉದಾಹರಣೆಗಳು ಸಾಕಷ್ಟಿವೆ. ಎಲ್ಲೆಡೆ ಈ ಪ್ರವೃತ್ತಿ ಹೆಚ್ಚುತ್ತಿರುವ ಕಾರಣ ಇಡೀ ವಿಶ್ವದ ಆರ್ಥಿಕ ಒಟ್ಟು ಅರ್ಥವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾಗುತ್ತಿದೆ. ಇಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿ ಇದೆ ಅಂತಂದರೆ ಅಡ್ಡ ಮಾರ್ಗದೊಳಗೆ ಏನು ಮಾಡ್ತಾರೆ ಅಂತಂದರೆ ಬೇಕಾದಷ್ಟು ಸಂಪತ್ತನ್ನು ಗಳಿಸ್ಕೊಂಡು ಬಿಡ್ತಾರೆ. ಆಮೇಲೆ ಆ ಗಳಿಸಿರುವಂಥ ಸಂಪತ್ತಿಗೆ ಇಷ್ಟಂಥೇಳಿ ಟ್ಯಾಕ್ಸ್ ಕಟ್ಟಬೇಕಾಗಿರ್ತದೆ. ಆ ಟ್ಯಾಕ್ಸನ್ನು ಕಟ್ಟಲಾರದೆ, ಸುಂಕವನ್ನು ಕಟ್ಟಲಾರದೆ ಏನು ಮಾಡ್ತಾರೆ ಅಂತಂದರೆ ತಲೆಮರೆಸ್ಕೊಂಡು ಓಡಾಡಿರುವಂಥ ಜನರನ್ನು ನಾವು ನೋಡ್ತೀವಿ. ಎಲ್ಲೋ ಸುಂಕ ಕಟ್ಟೋದಾಗ್ತದೆ ಅಂಥೇಳಿ ಅವ್ರೇನು ಮಾಡ್ತಾರೆ ಅಂತಂದರೆ ಬೇರೆ ಫಾರಿನ್ಗೆ ಹೋಗಿಬಿಡ್ತಾರೆ. ಆಮೇಲೆ ನಿಜವಾಗ್ಲೂ ಸುಂಕವನ್ನು ಕಟ್ಟೋರು ಯಾರು? ನಿಮ್ಮಂಥ ಸಾಮಾನ್ಯ ಜನ. ಯಾವುದೇ ರೀತಿಯ ಸನ್ನಿವೇಶಗಳ ನಿರ್ಮಾಣ ಆದರೂ ಕೂಡ ಹೆಚ್ಚಿನ ತೊಂದರೆಗೆ ಒಳಪಡೋರು ಅಂತಂದರೆ ಸಾಮಾನ್ಯ ಜನ ಮಾತ್ರ. ಗಳಿಸಿರುವಂಥ ಸಂಪತ್ತನ್ನು ನೀವು ಉಳಿಸ್ಕೋಬೇಕಾಗಿತ್ತು ಅಂತಂದರೆ ಪ್ರಾಮಾಣಿಕ ವ್ಯಕ್ತಿಗಳೇನು ಮಾಡ್ತಾರೆ ಅಂತಂದರೆ
ಎಲ್ಲೋ ಒಬ್ಬರು, ಎಲ್ಲರೂ ಪ್ರಾಮಾಣಿಕರೇ ಅಂಥೇಳಿ ಹೇಳಲಿಕ್ಕೆ ಬರೋಂಗಿಲ್ಲ. ಎಲ್ಲೋ ಒಬ್ಬರು ಏನು ಮಾಡ್ತಾರೆ ಅಂತಂದರೆ ಒಂದಿಷ್ಟು ಸುಂಕವನ್ನು ಕಟ್ಟಿ ಅದನ್ನು ಉಳಿಸ್ಕೋತಾರೆ. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಆ ಸುಂಕವನ್ನು ಕಟ್ಟಲಾರ್ದೆ ಹಿಂದೆ ನಾಳೆ ನಾಡದ್ದು ಅಂಥೇಳಿ ಅದನ್ನೂ ಕೂಡ ಮತ್ತಷ್ಟು ತಮ್ಮ ಜೇಬಿಗೆ ಹಾಕ್ಕೊಳ್ತಾರೆ. ಈ ರೀತಿ ಎಷ್ಟೋ ಸನ್ನಿವೇಶಗಳನ್ನು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಎಲ್ಲ ದೇಶಗಳಲ್ಲೂ ವಿಶ್ವದಾದ್ಯಂತ ನಾವು ನೋಡ್ತೀವಿ. ಈ ಒಂದು ಕಾರಣಕ್ಕಾಗಿಯೇ ವಿಶ್ವದ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಅಲ್ಲೋಲ ಕಲ್ಲೋಲವಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಸುಂಕ ವಂಚಿಸುವ ಇಂಥ ಅರ್ಥದ್ರೋಹದ ಪ್ರವೃತ್ತಿ ಇಂದಿನದು ಮಾತ್ರ ಅಲ್ಲ, ಬಹುಶಃ ಅದು ಮನುಷ್ಯನೊಂದಿಗೆ ಹುಟ್ಟಿ ಬಂದಿದೆ. ನಮ್ಮ ಇತಿಹಾಸದ ಪುಟಗಳಲ್ಲಿ ಇದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಹಾಗಿರುವಾಗ ಸುಂಕ ವಂಚನೆ ಇಂಥ ದೊಡ್ಡ ಪರಂಪರೆಗೆ 12ನೇ ಶತಮಾನ ಹೊರಗಾಗಿರಲು ಹೇಗೆ ಸಾಧ್ಯ? ಆಗಲು ಸುಂಕ ವಂಚಕರು ಸಾಕಷ್ಟಿರಲೇಬೇಕು. ಇಲ್ಲಿ ಚರ್ಚೆಗೆ ಎತ್ತಿಕೊಂಡಿರುವ ಜೇಡರ ದಾಸಿಮಯ್ಯನ ವಚನವೇ ಇದಕ್ಕೆ ಸಾಕ್ಷಿ. ಆದರೆ ಅವನ ವಚನ ಬರೀ ಹಣಕಾಸಿನ ಸುಂಕ ವಂಚನೆಗೆ ಬಗೆಗೆ ಮಾತ್ರ ಮಾತಾಡದೆ ವಿಶೇಷವಾದ ಬೇರೇನನ್ನು ಹೇಳ ಹೊರಟಿದೆ. ಪ್ರಸ್ತುತ ವಚನದ ವಿಶೇಷತೆಯೇ ಅದು. ಇಲ್ಲಿ ಈ ಒಂದು ಸುಂಕ ವಂಚಿಸುವಂಥ ಅಂದರೆ ನಾವೇನು ಹೇಳ್ತೀವಲ್ಲ, ಕೆಲವೊಂದಿಷ್ಟು ಮೋಸಗಾರರು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂಥೇಳಿ, ಈ ಒಂದು ಪರಿಸ್ಥಿತಿ ಈಗಿಂದಂಥೇಳಿನೇ ನಾನು ಹೇಳಂಗಿಲ್ಲ, ಅಥವಾ ಈಗಿನ ಸನ್ನಿವೇಶದಲ್ಲಿ ಮಾತ್ರ ಅಂಥ ಸುಂಕಕೋರರು ಇದ್ದಾರಂತ ಹೇಳಲಿಕ್ಕೂ ಕೂಡ ಬರೋಂಗಿಲ್ಲ. ಯಾಕೆ ಅಂತಂದರೆ ಆವಾಗಲೇ ದಾಸಿಮಯ್ಯನವರು ಒಂದು ವಚನವನ್ನು ಬರೆದಾರೆ ಅಂತಂದರೆ ಆಗಲೂ ಇಂಥ ನಿದರ್ಶನಗಳನ್ನು ಅವರು ನೋಡಿರ್ಬೋದು. ಯಾಕೆ ಅಂತಂದರೆ ವಚನಕಾರರು ಯಾವಾಗ ಒಂದು ವಚನವನ್ನು ಸೃಷ್ಟಿ ಮಾಡ್ತಿದ್ರು ಅಂತಂದರೆ ಸಮಾಜದಲ್ಲಿ ಯಾವ ಘಟನೆಗಳು ನಡೀತಾ ಇದ್ವಲ್ಲ ಆ ಎಲ್ಲ ಘಟನೆಗಳನ್ನು ಕ್ರೋಢೀಕರಿಸಿ ಒಂದು ವಚನಗಳನ್ನು ಅವರು ಸೃಷ್ಟಿ ಮಾಡ್ತಾಯಿದ್ರು. ಇಂಥ ಎಷ್ಟೋ ನಿದರ್ಶನಗಳನ್ನು ಆವಾಗಲೂ ಕೂಡ ನೋಡಿರ್ಬೋದು. ಆದ್ದರಿಂದನೇ ಏನು ಮಾಡ್ತಾರೆ ಅಂತಂದರೆ ಎಲ್ಲ ವಚನಕಾರರು ಅದರಲ್ಲಿ ಅಡಗಿರುವಂಥ ಮೌಲ್ಯಗಳನ್ನು ತಿಳ್ಕೊಂಡು ಮುಂದಿನವರು ಕೂಡ ನೀವು ಸುಧಾರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಪಡ್ರಿ ಅಂಥೇಳಿ ಹೇಳ್ತಾರೆ. ಯಾಕೆ ಅಂತಂದರೆ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಯಾವಾಗ ಮನುಷ್ಯ ಹುಟ್ಟಿದಲ್ಲ ಆತನ ಜನನದೊಡನೆ ಬಂದಿರುವಂಥ ಒಂದು ಹುಳು ಇದು. ಈ ಹುಳ 12ನೇ ಶತಮಾನದಲ್ಲಿನೂ ಇತ್ತು, ಈಗಲೂ ಅದ, ಇನ್ನು ಮುಂದೇನೂ ಕೂಡ ಇರ್ತದೆ. ಸಪೋಸ್ ನಿಮ್ಮಂಥ ಎಲ್ಲ ಜನನೂ ನಾವು ಪ್ರಾಮಾಣಿಕರಾಗಿ ವಚನಗಳಲ್ಲಿರುವಂಥ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬದಲಾವಣೆಯನ್ನು ತರ್ತೀವಿ ಅನ್ನುವಂಥ ಪಣವನ್ನು ತೊಟ್ಟಿವಿ ಅಂತಂದಾಗ ಮಾತ್ರ ಪೂರ್ತಿಯಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ಹೋಗ್ತದಂತ ಹೇಳಂಗಿಲ್ಲ, ಆದರೆ ಒಂದು 50% ಆದರೂ ಅದು ಹೋಗಬಹುದು ಅನ್ನುವಂಥ ಒಂದು ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದುವರೆದು ಈ ವಚನವು ಅರ್ಥಕ್ಷೇತ್ರದ ಸುಂಕ ವಂಚನೆಯ ಪ್ರಸಂಗವನ್ನು ಹೇಳುತ್ತಲೇ ಆರಂಭವಾಗುತ್ತದೆ. ಭತ್ತ ತುಂಬಿದ ಚೀಲವನ್ನು ಹಗಲಲ್ಲಿ ಪಟ್ಟಣಕ್ಕೆ ತೆಗೆದುಕೊಂಡು ಹೋದರೆ ಸುಂಕ ತೆರಬೇಕಾಗುತ್ತದೆ ಎಂಬುದನ್ನು ತಿಳಿದಿದ್ದ ವ್ಯಕ್ತಿಯೊಬ್ಬ ಆ ಸುಂಕ ತಪ್ಪಿಸುವ ಉದ್ದೇಶದಿಂದ ರಾತ್ರಿಯಲ್ಲೇ ಅದನ್ನು ಹೊತ್ತು ನಡೆಯುತ್ತಾನೆ. ಆದರೆ ತಾನು ಹೊತ್ತ ಭತ್ತ ತುಂಬಿರುವ ಚೀಲ ಹರಿದಿದೆ ಎಂಬ ಅರಿವು ಮಾತ್ರ ಅವನಿಗಿಲ್ಲ. ಪರಿಣಾಮವಾಗಿ ಆತ ನಡೆಯುತ್ತಾ ಹೋದಂತೆ ಚೀಲದಲ್ಲಿ ತುಂಬಿದ್ದ ಭತ್ತ ಬೀಳುತ್ತಾ ಬೆಳಗಾಗುವುದರಲ್ಲಿ ಇಡೀ ಚೀಲವೇ ಬರಿದಾಗಿ ಬಿಟ್ಟಿದೆ. ಸುಂಕ ತಪ್ಪಿಸಲು ಅಡ್ಡದಾರಿ ಹಿಡಿದ ಆತನಿಗೆ ಆ ಅಡ್ಡದಾರಿಯೇ ಸರಿಯಾದ ಪಾಠ ಕಲಿಸಿದೆ. ಸುಂಕ ತಪ್ಪಿಸುವ ಆತನ ಉದ್ದೇಶಕ್ಕೆ ಕಾರಣವಾದದ್ದು ಆತನ ಮನಸ್ಸು. ಅದು ಅಳಿ ಅಂದರೆ ಹಾಳಾದ ಮನಸ್ಸು ಅಥವಾ ಸಣ್ಣ ಮನಸ್ಸು. ಇಲ್ಲಿ ಹೇಳ್ತಾರೆ, ನಾನು ಈಗಾಗಲೇ ಇದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟೀನಿ. ಇಲ್ಲಿ ನಾನು ನಿಮಗಲ್ಲಿ ಡೈರೆಕ್ಟಾಗಿ ಏನು ಹೇಳಿದೆ ಅಂತಂದರೆ ಸಂಪತ್ತು ಅಂಥೇಳಿ ನಾನು ಹೇಳಿದೆ. ಹೌದಲ್ಲ, ಆ ಒಬ್ಬ ವ್ಯಕ್ತಿ ಸಂಪತ್ತನ್ನು ಒಂದು ಚೀಲದೊಳಗೆ ತುಂಬ್ಕೊಂಡು ಹೋಗಿರ್ತಾನೆ. ಸ್ವಲ್ಪ ಅದರಲ್ಲಿ ನಾನು ಬದಲಾವಣೆಯನ್ನು ಮಾಡಿ ಹೇಳಿದೆ. ಯಾಕೆ ಅಂತಂದರೆ ಇವತ್ತಿನ ಒಂದು ಸನ್ನಿವೇಶಕ್ಕೆ ಸಂದರ್ಭ ಪಟ್ಟಂಗೆ ನಾನು ಅದರಲ್ಲಿ ಸಂಪತ್ತು ಅಂಥೇಳಿ ಹೇಳಿದೆ. ಇಲ್ಲಿ ನಾನು ಈಗಾಗಲೇ ಏನು ಹೇಳಿದೆ ಅಂತಂದರೆ 12ನೇ ಶತಮಾನದಲ್ಲಿನೂ ಕೂಡ ಈ ಭ್ರಷ್ಟಾಚಾರ ಅನ್ನುವಂಥದ್ದು ನಡೀತಾ ಇತ್ತು ಅಂಥೇಳಿ ನಾನು ಹೇಳಿದೆ. ಜೇಡರ ದಾಸಿಮಯ್ಯನವ್ರದ್ದು ಅವರೇನು ಅಲ್ಲಿ ವಚನವನ್ನು ಬರೆದಾರಲ್ಲ ಅದರದ್ದು ಒಂದು ಸಂಪೂರ್ಣ ತಾತ್ಪರ್ಯವನ್ನು ನಾನು ಈಗ ಹೇಳ್ತೀನಿ. ಏನು ಅಂತಂದರೆ ಒಬ್ಬ ವ್ಯಕ್ತಿ ಇರ್ತಾನೆ, ಅವ ಏನು ಮಾಡಿರ್ತಾನೆ ಅಂತಂದರೆ ಭತ್ತವನ್ನು ಬೆಳೆದಿರ್ತಾನೆ. ಆ ಭತ್ತವನ್ನು ಹೋಗಿ ಮಾರಾಟ ಮಾಡಬೇಕಾಗಿರ್ತದೆ. ಆದರೆ ಅವ ವಿಚಾರ ಮಾಡ್ತಾನೆ, ನಾನು ಅಕಸ್ಮಾತ್ ಈಗ ಈ ಭತ್ತವನ್ನು ಮಾರಾಟ ಮಾಡಲಿಕ್ಕೆ ಹೋದೆ ಅಂತಂದರೆ ಅಲ್ಲಿ ನಾನು
ತೆರಿಗೆಯನ್ನು ಕೊಡಬೇಕಲ್ಲ ಅಂಥೇಳಿ ವಿಚಾರ ಮಾಡ್ತಾನೆ. ಆ ತೆರಿಗೆಯನ್ನು ತಪ್ಪಿಸ್ಲಿಕ್ಕೆ ಅವ ಏನು ಮಾಡ್ತಾನೆ ಅಂತಂದರೆ, ರಾತ್ರಿ ಎಲ್ಲ ಒಂದು ಹರಿದ ಚೀಲದೊಳಗೆ ಆ ಭತ್ತವನ್ನು ತುಂಬುತ್ತಾನೆ. ಹರಿದ ಚೀಲದೊಳಗೆ ಭತ್ತವನ್ನು ತುಂಬುತ್ತಾನೆ. ಭತ್ತವನ್ನು ತುಂಬಿ ರಾತ್ರಿ ಎಲ್ಲ ಇಡೀ ಊರೆಲ್ಲ ಅಡ್ಡಾಡ್ತಾನೆ. ಬೆಳಗಾಗೋ ಅಷ್ಟೊತ್ತರಲ್ಲಿನೇ ಏನಾಗ್ತದೆ ಅಂತಂದರೆ, ತಾನೇನು ಚೀಲವನ್ನು ತಂದಿರ್ತಾನಲ್ಲ ತುಂಬಿದ್ದು, ನೋಡ್ತಾನ ಆ ಚೀಲದಲ್ಲಿ ಒಂದು ಚೂರು ಭತ್ತ ಇರಂಗಿಲ್ಲ. ಆಮೇಲೆ ನಮಗೆ ಆಶ್ಚರ್ಯ ಆಗ್ತದೆ, ಏನಿದು, ನಾನು ಈಗ ತಾನೇ ಒಂದು ಚೀಲ ತುಂಬ್ಕೊಂಡು ನಾನು ಬರೀ ಅಡ್ಡಾಡಿನಿ, ಹಿಂಗೆ ಅಲ್ಲಿರುವಂಥ ಎಲ್ಲ ಭತ್ತ ಹೋತು ಅಂಥೇಳಿ ನೋಡಿದಾಗ ಅವನಿಗೂ ಗೊತ್ತಾಗ್ತದೆ, ನನ್ನ ಚೀಲ ಹರಿದದಿದು, ಈ ಚೀಲ ಹರಿದಿದ್ದಕ್ಕಾಗಿಯೇ ಇದರಲ್ಲಿ ಸ್ವಲ್ಪನೂ ಭತ್ತ ಇಲ್ಲ ಅಂಥೇಳಿ. ಹೌದಾ? ಅಕಸ್ಮಾತ್ ಮೊದಲೇ ಸ್ವಲ್ಪ ನಾನು ಏನಾದರೂ ಆ ಸುಂಕವನ್ನು, ಅಂದರೆ ಸುಂಕದ ರೂಪದಲ್ಲಿ ಒಂದು 2 ಸೇರು 3 ಸೇರು ನಾನು ಭತ್ತವನ್ನು ಕೊಟ್ಟಿದ್ದೆ ಅಂತಂದರೆ ಉಳಿದದ್ದು ಎಲ್ಲನೂ 50-60 ಶೇರು ನನಗೆ ಉಳಿತಿತ್ತಲ್ಲ ಅಂಥೇಳಿ ಪಶ್ಚಾತ್ತಾಪವನ್ನು ಪಡ್ತಾನೆ. ಆದರೆ ಪಶ್ಚಾತ್ತಾಪ ಆತನಿಗಾಗುವಷ್ಟರಲ್ಲಿನೇ ಬೆಳಕಾಗಿ ಹೋಗ್ಬಿಟ್ಟಿರ್ತದೆ. ತಾನೇನು ಅಲ್ಲಿ ಭತ್ತವನ್ನು ಬೆಳೆದಿರ್ತಾನಲ್ಲ ಅದು ಸಂಪೂರ್ಣವಾಗಿ ರಸ್ತೆಯಲ್ಲಿ ಬಿದ್ದು ಚೆಲ್ಲಾಪಿಲ್ಲಿಯಾಗಿರ್ತದೆ. ಹೌದಾ? ತಾನು ಇನ್ನೊಬ್ಬರಿಗೆ ಯಾವ ರೀತಿ ಮೋಸ ಮಾಡಬೇಕು ಅಂಥೇಳಿ ತಾನು ಪ್ರಯತ್ನ ಪಟ್ಟಲ್ಲ, ಆದರೆ ತನಗೆ ತಾನೇ ಅಲ್ಲಿ ಮೋಸವನ್ನು ಆತ ಮಾಡ್ಕೊಳ್ತಾನೆ. ತನಗೆ ತಾನೇ ಅಲ್ಲಿ ಒಂದು ಪಾಠವನ್ನು ಆತ ಕಲಿತಾನ ಅಂಥೇಳಿ ಹೇಳ್ತಾನೆ. ಯಾಕೆ ಅಂತಂದರೆ, ಇಲ್ಲಿ ಆತನ ಮನಸ್ಸೇ ಕಾರಣ. ಮನಸ್ಸು ಹೇಳ್ತದೆ, ಬೇಡ ನೀನು ಅಲ್ಲಿ ಸುಂಕವನ್ನು ಕಟ್ಟಬೇಡ, ಅದಕ್ಕೆ ನೀನು ಈ ಚೀಲದೊಳಗೆ ನೀನು ತುಂಬ್ಕೊಂಡಿರಿ, ರಾತ್ರಿ ಓಡಾಡ್ದಿ ಅಂತಂದರೆ ನೀನು ಸುಂಕವನ್ನು ತಪ್ಪಿಸ್ಬೋದು ಅಂದಾಗ ಓಡಾಡ್ತಾನೆ. ಅಕಸ್ಮಾತ್ ಆ ಮನಸ್ಸಿನೊಳಗೆ ಇರಲಿ, ಬೇಡ ಒಂದು ಸ್ವಲ್ಪ ನೀನು ಕೊಡು ಅಂಥೇಳಿ ಬಂದಿತ್ತು ಅಂತಂದರೆ ಅವ ಉಳಿದಿದ್ದು ಒಂದು 70 ಶೇರಿಂದಾದರೂ ಆತನಿಗೆ ದುಡ್ಡು ಉಳಿತಾಯಿತ್ತು. ಈ ರೀತಿ ಎಷ್ಟೋ ಉದಾಹರಣೆಗಳನ್ನು ಲೇಖಕರಿಲ್ಲಿ ಹೇಳ್ತಾರೆ. ಮುಂದಿನ ಒಂದು ಕ್ಲಾಸ್ನಲ್ಲಿ ಇನ್ನೂ ಕೆಲವೊಂದಿಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಅದನ್ನು ನಾವು ಆಮೇಲೆ ನೋಡೋಣ. ಧನ್ಯವಾದ.